ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೂಮೆಂಟ್ಸ್ ವಿತ್ ಗುಣ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಮೊಟ್ಟೆ ಕರಿ. ಡಿಫ್ರೆಂಟಾಗಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಭಾರಿ ಟೇಸ್ಟ್ ಇರ್ತೈತೆ, ನೋಡ್ಕೊಬರೋಣ ಬನ್ನಿ. ಫಸ್ಟು ಸ್ಟವ್ ಮೇಲೆ ಒಂದು ಬಾಣಲಿಗೆ ಇಟ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಸಿಮೆಣಸಿನ್ಕಾಯಿ ಥರ ಕಟ್ ಮಾಡ್ಕೊಂಡು ಒಂದು 3-4 ಹಸಿಮೆಣಸಿನ್ಕಾಯಿ, ಹಾಗೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವಾಗ 3 ಗಡ್ಡೆ ಅಷ್ಟು ಈರುಳ್ಳಿ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ನಂತರ ಇವಾಗ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಪೇಸ್ಟ್ ಹಾಕ್ಕೊಂಡು ಅದರದ್ದು ಇವಾಗ ಹಸಿ ವಾಸನೆ ಹೋಗೋವರೆಗೂ ಒಂದು 2 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಈ ಥರ ಫ್ರೈ ಆಗಿದ್ಮೇಲೆ ಒಂದು 4 ಟೊಮೊಟೊ ಹಾಕ್ಕೊಳ್ಳಿ. ಇವಾಗ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಈ ರೀತಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕಿ, ಒಂದು ½ ಟೀ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕಿ, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಎಲ್ಲ ಫುಲ್ಲು ಸಾಫ್ಟ್ ಆಗಬೇಕು. ಈ ರೀತಿ ಒಂದು 5 ನಿಮಿಷ ಕಾಲ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಈ ರೀತಿ ಇದನ್ನು ಇವಾಗ ಈ ಥರ ಮಿಕ್ಸ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿ ಬಿಟ್ಬಿಟ್ಟು ಆದಮೇಲೆ ಓಪನ್ ಮಾಡಿ ನೋಡಬೇಕು. ಈ ರೀತಿ ಆಗಿದೆ. ಇವಾಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಎಲ್ಲ. ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಕೊಂಡು ಈಗ ಒಂದೊಂದೇ ಸ್ಪೇಸಲ್ಲಿ ಮೊಟ್ಟೆ ಒಡೆದು ಈ ಥರ ಬಿಟ್ಕೋಬೇಕು. ಮಿಕ್ಸ್ ಮಾಡಿ ಹಾಕ್ಕೋಬೇಡಿ. ಈ ಥರ ಸಿಂಗಲ್ ಅಲ್ಲಲ್ಲಿ ಒಂದೊಂದು ಹಾಕ್ಬಿಡ್ಬೇಕು. ಈ ಥರ ಈ ರೀತಿ ಹಾಕ್ಕೊಳ್ಳಿ. ನಾನೊಂದು 5 ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಈ ಥರ ಅಲ್ಲೇ ಒಂದು ಸ್ವಲ್ಪ ಸ್ಪೇಸ್ ಮಾಡಿಕೊಂಡು ಮೊಟ್ಟೆ ಈ ಥರ ಒಡೆದು ಹಾಕ್ಕೊಳ್ಳಿ. ಈ ಟೈಪಲ್ಲಿ ಕ್ಲೀನಾಗಿ ಸ್ವಲ್ಪ ದೂರನೇ ಹಾಕ್ಕೋಬೇಕು ನೀವು. ಈ ಮೊಟ್ಟೆ ಕರಿ ಬಂದು ಚಪಾತಿಗೆ, ಅನ್ನಕ್ಕೆ ಎಲ್ಲ ಸಕ್ಕತ್ತಾಗಿ ಇರ್ತಿದ್ದು. ಅನ್ನಕ್ಕಂತೂ ಮಸ್ತಾಗಿರುತ್ತಿದ್ದು. ಮಾಡ್ಕೊಂಡು ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ರೀತಿ ಎಲ್ಲ ಮೊಟ್ಟೆ ಒಡೆದು ಹಾಕ್ಕೊಂಡಾದ್ಮೇಲೆ ಅದ್ರ ಮೇಲೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಬಿಡೋಣ. ಈ ರೀತಿ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಅದನ್ನು ಕುದಿಯೋಕ್ಕೆ ಬಿಟ್ಬಿಟ್ಟು, ಕುದಿಯೋದಾದಮೇಲೆ 5 ನಿಮಿಷ ಆದಮೇಲೆ ಈ ರೀತಿ ಆಗುತ್ತೆ. ಇವಾಗ ಏನು ಮಾಡಬೇಕಂದ್ರೆ, ವಾಸನೆ ಮಾತ್ರ ಸಕ್ಕತ್ತಾಗಿ ಬರ್ತಿದೆ. ಅದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಮೇಲಗಡೆ ಈ ರೀತಿ ಗಾರ್ನಿಷ್ ಮಾಡ್ಕೊಬಿಡೋಣ. ನಾನು ಚಾಕುವಲ್ಲಿ ಕಟ್ ಮಾಡ್ಕೊಂಡಿಲ್ಲ, ಈ ಥರ ಸೀಸರಲ್ಲೇ ನಮ್ಮೆಲ್ಲ ಕಟ್ ಮಾಡಿ ಹಾಕೋದು ನಾವು. ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ, ಮೊಟ್ಟೆ ಹೊಡೆದಾಕಿರ್ತೀರವೆ ಎಲ್ಲೆಲ್ಲಿ ಇರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಆ ಸ್ಪೇಸಲ್ಲಿ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಒಂದೊಂದು ಮೊಟ್ಟೆನ ಈ ರೀತಿ ಅದನ್ನು ಉಲ್ಟಾ ಮಾಡಿ ರಿವರ್ಸಿಗೆ ಈ ಥರ ತಿರುವಾಗಬೇಕು. ಅದನ್ನು ಕ್ಲೀನಾಗಿ
ಈ ರೀತಿ ಒಂದೊಂದೇ ನೋಡಿಕೊಂಡು ಎಲ್ಲೆಲ್ಲಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ, ಎಲ್ಲೆಲ್ಲಿ ಹಾಕಿದ್ದೀನಿ ಅಂತ. ಈ ರೀತಿ ಒಂದೊಂದೇ ಕ್ಲೀನಾಗಿ ಈ ಥರ ಅದನ್ನು ರಿವರ್ಸ್ ಮಾಡ್ಕೊಳ್ಳಿ. ರಿವರ್ಸ್ ಮಾಡಿ 5 ನಿಮಿಷ ಹೀಗೆ ಹೈ ಫ್ಲೇಮಲ್ಲೇ ಚೆನ್ನಾಗಿ ಕುದೀಲಿ. 5 ನಿಮಿಷ ಆದಮೇಲೆ ನೋಡಿ, ಮೊಟ್ಟೆ ಕರಿ ಅನ್ನೋದು ಫುಲ್ ಆ್ಯಂಡ್ ಫುಲ್ ರೆಡಿ. ಇದನ್ನು ನೀವು ಚಪಾತಿಗೆ ಆಗಲಿ, ದೋಸೆಗೆ ಆಗಲಿ, ಯಾವುದಕ್ಕೆ ಆಗಲಿ ಸರ್ವ್ ಮಾಡ್ಕೊಂಡಿದ್ದೀನಿ ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ಸಕ್ಕತ್ತಾಗಿರ್ತೈತೆ. ಮುಗೀತು ನೋಡಿ, 5 ನಿಮಿಷದಲ್ಲಿ ಆಗೋಯ್ತು ಮೊಟ್ಟೆ ಪಲ್ಯ. ಬರೀ 1/4 ಗಂಟೆಯಲ್ಲಿ ಇದನ್ನು, ಈ ರೆಸಿಪಿನ ಫಿನಿಷ್ ಮಾಡ್ಕೊಬೋದು ನಾವು. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ತಿಂದ್ಬಿಟ್ಟು ಹೆಂಗಿದೆ ಅಂತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ, ಲೈಕ್ ಮಾಡಿ, ಹಾಗೆ ಒಂದು 4-5 ಜನಕ್ಕೆ ಶೇರ್ ಮಾಡಿ. ಅಷ್ಟೇ ಫ್ರೆಂಡ್ಸ್, ಟ್ರೈ ಮಾಡಿ. ಥ್ಯಾಂಕ್ ಯು.